ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲ? ನಾನಿವತ್ತು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡೋದು ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಚಟ್ನಿ ಏನಪ್ಪ ಅಂದರೆ, ನೀವು ರೊಟ್ಟಿ, ಚಪಾತಿ, ದೋಸೆ, ಅನ್ನ ಎಲ್ಲದಕ್ಕೂ ಯೂಸ್ ಮಾಡೋದು. ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಅಂದರೆ ಗೆಡ್ಡೆ ಬರುತ್ತಲ್ಲ, ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಳ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ 2 ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸಾಂಬಾರೆಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಈ ಚಟ್ನಿಗೆ ಸ್ಪೆಷಲ್ಲಾಗಿ ಬದನೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೀವು ಬದನೆಕಾಯಿ, ಹೀರೆಕಾಯಿ ಇವೆರಡರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಒಂದೇ ಯೂಸ್ ಮಾಡಬೇಕು ಅಟ್ ಎ ಟೈಮು, ಎರಡನ್ನೂ ಯೂಸ್ ಮಾಡಬಾರ್ದು, ಚೆನ್ನಾಗಿರೋದಿಲ್ಲ. ಈಗ ಇದು ಬದನೆಕಾಯಿ ಹಾಕಿದ್ಮೇಲೆ ಬಿಸಿಗೆ ಬೇಗ ಬೆಂದೋಗ್ಬಿಡುತ್ತೆ ಬದನೆಕಾಯಿ, ಏನಷ್ಟು ಟೈಮ್ ತೊಗೊಳ್ಳೋದಿಲ್ಲ. ನೋಡಿ ಚೆನ್ನಾಗಿ ಈಗ ರೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು. ಇದಕ್ಕೆ ಇವಾಗ ನಾನು ಸ್ವಲ್ಪ ಕಾಯಿ, ಒಂದು ಇಂಚಷ್ಟು ಕಾಯಿ ಮತ್ತು 2 ಟೊಮೆಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು. ಮತ್ತು ಇದಕ್ಕೆ ನಾನು ಶೇಂಗಾ ಹಾಕ್ತೀನಿ. ಬಟ್ ಶೇಂಗಾ ಏನಾಗುತ್ತೆ ಅಂದರೆ, ನಾವು ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಮೆತ್ತಗಾಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಾನು ಅದಕ್ಕಿಂತ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ನಂತರ ಇಲ್ಲಿ ಉಪ್ಪು, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಸಪ್ರೇಟಾಗಾದರೂ ನೀವು ಬಾಣಲೆ ಇಟ್ಕೊಂಡು ಹುರ್ಕೋಬೋದು, ಇಲ್ಲಾಂದರೆ ನಾನು ಓವೆನ್ಗೆ ಇಟ್ಕೊಂಡಿದ್ದೆ ಕಡಲೆ ಬೀಜನ. ಓವೆನಲ್ಲಾದರೆ ಸ್ವಲ್ಪ ಬೇಗ ಬಿಸಿ ಆಗುತ್ತೆ ಅಂತ. ಈಗ ನೋಡಿ, ಈಗ ಬಿಸಿಯಾಗಿದೆ. ಇದನ್ನು ತೆಗೆದು ನಾನು ಪಾತ್ರೆಗೆ ಒಗ್ಗರಣೆಗೆ ಹಾಕಿದ್ನಲ್ಲ ಅದರೊಳಗೆ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಾಂದರೆ ಏನಾಗುತ್ತೆ, ಎಣ್ಣೆಲಿ ಆಲ್ರೆಡಿ ಅದು ಮೆತ್ತಗಾಗಿರುತ್ತಲ್ವ, ಈಗ ಮತ್ತೆ ನಾವು ಅದನ್ನು ಹುರಿಯುವಾಗ ಮೆತ್ತಗಾಗುತ್ತೆ, ರುಬ್ಬುವಾಗ ಅಷ್ಟು ಟೇಸ್ಟ್ ಕಾಣೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಮೊದಲೇ ಹುರಿದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟು ಹಬೇಲೇನೆ ಸಣ್ಣ ಉರಿ ಮಾಡಿ ಇಡಿ. ಅದು ತಳ ಹಿಡಿಬಾರ್ದು, ಎಣ್ಣೆ ಕಡಿಮೆ ಹಾಕಿರ್ತೀವಿ. ಸೊ ಹಾಗಾಗಿ ತಳ ಹಿಡಿಬಾರ್ದು, ಕೈ ಆಡಿಸ್ತಾ ಇರಬೇಕು. ಒಂದು 5 ನಿಮಿಷ ಮುಚ್ಚಿ ಹಾಗೆ ಬಿಟ್ಟರೆ ಬೇಗನೆ, ಅಂದರೆ ಹವೆಗೆ ಸ್ವಲ್ಪ ನೀರಿನಂಶ ಬರುತ್ತಲ್ವ, ನೀರಿನಂಶ ಬಂದಾಗ ಬೇಗ ಬೆಂದೋಗುತ್ತೆ. ನಂತರ ಈಗ ನಾನು ತಣ್ಣಗೆ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಈಗ ರುಬ್ಬಿ ರೆಡಿಯಾಗಿದೆ. ಇದಕ್ಕಿವಾಗ ಒಗ್ಗರಣೆ ಕೊಡಬೇಕು. ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಗಟ್ಟಿಗೆ ಇರಬೇಕಂದ್ರೆ ನೀವು ಬೇಕಾದ್ರೆ ಹಾಗೆ ರುಬ್ಕೋಬೋದು. ಈ ಒಳಕಲ್ಲಲ್ಲಾದರೆ ತುಂಬ ಚೆನ್ನಾಗಿರುತ್ತೆ, ಮಿಕ್ಸಿಲಲ್ವ ಸ್ವಲ್ಪ ನೀರು ಹಾಕ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಒಗ್ಗರಣೆಗಿಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಇಂಗು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಬೇಡ ಅಂತ ಸುಮ್ಮನಿದ್ದೀನಿ. ನೆಕ್ಸ್ಟ್ ಇಲ್ಲಿ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಖಾರನ ಇದ್ರೊಳಗೆ ಹಾಕ್ಕೊಂಡ್ರೆ ಪಚ್ಚಡಿ ಅಂತಲೇ ಹೇಳ್ಬೋದು. ಇದು ಬದನೆಕಾಯಿ ಪಚ್ಚಡಿ, ಸೂಪರಾಗಿ ಚಟ್ನಿ ರೆಡಿ ಆಗುತ್ತೆ. ನೋಡಿ, ತಟ್ಟೆಗೆ ಚಟ್ನಿ, ಬಿಸಿ ಬಿಸಿ ಅನ್ನ, ಅದ್ರ ಮೇಲೆ ಸ್ವಲ್ಪ ತುಪ್ಪ, ಇನ್ನು ಸೈಡ್ ಸಾಂಬಾರು, ರಸಮ್ ಏನಾದರೂ ಇದ್ದರೆ ಅದೊಂದು ಸಾರು. ನಿಜವಾಗ್ಲೂ ಹೇಳ್ತೀನಿ, ಅಲ್ಟಿಮೇಟ್ ಆಗಿರುತ್ತೆ ಲಂಚ್ ಮಾತ್ರ. ಒಂದ್ಸರಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.